ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಧರ್ಮೋಪದೇಶ ಕಂಡ 15ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ನಿಶ್ಚಯವಾಗಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಆಶೀರ್ವದಿಸುವನು. ನೀವು ಸಾಲ ತೆಗೆದುಕೊಳ್ಳದೆ ಅನೇಕ ಜನಾಂಗಗಳಿಗೆ ಸಾಲ ಕೊಡುವಿರಿ, ಅನೇಕ ಜನಾಂಗಗಳನ್ನು ಆಳುವಿರಿ, ಅವರು ನಿಮ್ಮನ್ನು ಆಳುವುದಿಲ್ಲ. ದೇವರಿಗೆ ಸ್ತೋತ್ರ. ಡಿಯೋಟನಮಿ ಚಾಪ್ಟರ್ 15 ವರ್ಡ್ 6. ದಿ ಲಾರ್ಡ್ will bless you as he has promised. You will lend many to many nations, but you will not have to borrow from any. You will have control over many nations, but no nations will have control over. Word 5. If you obey him and carefully observe everything the commands you today. ದೇವರಿಗೆ ಸ್ತೋತ್ರ. ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನಿಶ್ಚಯವಾಗಿ ನೀವು ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ವಾಗ್ದಾನ ಮಾಡಿದಂತೆ ಆಶೀರ್ವದಿಸುವನು. ನೀವು ಸಾಲ ತೆಗೆದುಕೊಳ್ಳದೆ ಅನೇಕ ಜನಾಂಗಗಳಿಗೆ ಸಾಲ ಕೊಡುವಿರಿ, ಅನೇಕ ಜನಾಂಗಗಳನ್ನು ಆಳುವಿರಿ, ಅವರು ನಿಮ್ಮನ್ನು ಆಳುವುದಿಲ್ಲ. 5ನೇ ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನ ವಾಕ್ಯವನ್ನು ಎಚ್ಚರಿಕೆಯಿಂದ ಕೇಳಿ ನಾನು ಇವತ್ತು ನಿಮಗೆ ಆಜ್ಞಾಪಿಸುವ ಈ ಎಲ್ಲ ಆಜ್ಞೆಗಳನ್ನು ಕಾಪಾಡಿ ನಡೆದರೆ. ಯಾವಾಗ ಅಂದರೆ ದೇವರು ನಮಗೆ ಅನುಗ್ರಹಿಸಿರ್ತಕ್ಕಂಥ ಈ ಆಜ್ಞೆಗಳನ್ನು ಎಚ್ಚರಿಕೆಯಿಂದ ಕೈಗೊಂಡು ಅನುಸರಿಸಿ ನಡೆಯುವಾಗ ದೇವರಿಗೆ ಸ್ತೋತ್ರ. ದೇವರು ಆ ಥರ ಆಶೀರ್ವದಿಸೇ ಅಲ್ವಾ ಜನಾಂಗಗಳನ್ನ, ದೇಶಗಳನ್ನ ಆಶೀರ್ವದಿಸಿದ್ದಾರೆ. ಸೊ ಯಾಕೆ ನಮ್ಮ ಜೀವಿತದಲ್ಲಿ ಬರ್ತಾ ಇಲ್ಲ? ನಾವು ನಂಬಿಗಸ್ತರಾಗಿ ಅದರಲ್ಲಿ ಭಯಭಕ್ತಿ ಉಳ್ಳವರಾಗಿ ಅನುಸರಿಸಿ ನಡೆಯದೇ ಇರುವುದರಿಂದ ನಾವು ಆಶೀರ್ವಾದವನ್ನು ಹೊಂದ್ಕೊಳ್ಳೋಕ್ಕಾಗಿರಲ್ಲ. ದೇವರಿಗೆ ಸ್ತೋತ್ರ. ಅವರು ವಾಗ್ದಾನ ಮಾಡಿದಾರಲ್ಲ, ನನ್ನ ಬಾಯಿಂದ ಹೊರಟ ಮತ್ತು ನನ್ನ ಇಷ್ಟಾರ್ಥವನ್ನು ಪೂರೈಸಿ ನನ್ನ ಉದ್ದೇಶವನ್ನು ಕೈಗೂಡಿಸದೆ ಹೊರತು ವ್ಯರ್ಥವಾಗಿ ಹಿಂದಿರುಗಿ ಬರುವುದಿಲ್ಲ. ದೇವರಿಗೆ ಸ್ತೋತ್ರ. ಅವರು ಬಾಯಿಂದ ನುಡಿದೇ ಸಮಸ್ತವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಭೂಮಿ ನಿರಾಕಾರವಾಗಿ ಬರಿದಾಗಿ ಇತ್ತು. ಸಾಗರದ ಮೇಲೆ ಕತ್ತಲೆ ಕವಿದಿತ್ತು. ದೇವರ ಆತ್ಮನ ನೀರಿನ ಮೇಲೆ ಚಲಿಸುತ್ತಿದ್ದಾನೆ. ದೇವರಿಗೆ ಸ್ತೋತ್ರ. ದೇವರು ಆದಿಯಲ್ಲಿ ಏನು ಇಲ್ಲದಾಗ ಶೂನ್ಯದಿಂದಲೇ ಸಮಸ್ತವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಅವ್ರ ಮಾತು ನಡೆಯುತ್ತು. ಸೊ ಹಾಗಾಗಿ ಅವ್ರ ಮಾತನ್ನು ಅನುಸರಿಸಿ ನಡೆಯೋದಾದರೆ ಆಶೀರ್ವಾದವೇ ಹೊರತು ಕೊರತೆನೂ ಇರಲ್ಲ, ಬರಿದು ಇರಲ್ಲ. ಸೊ ಆಶೀರ್ವಾದ ಹೊಂದ್ಕೊಳ್ಳೋಕ್ಕೋಸ್ಕರ ನಾವು ಅದನ್ನು ಅನುಸರಿಸಿ ನಡಿಬೇಕಂದ್ರೆ ಖಂಡಿತವಾಗಲೂ ಅನುಸರಿಸಿ ಭಯಭಕ್ತಿಯಿಂದ ಅನುಸರಿಸಿ ನಡೆದಾಗಲೇ ಆಶೀರ್ವಾದ. ಆಮೇನ್. ಆಗ ನೀವು ಸಾಲ ತೆಗೆದುಕೊಳ್ಳಲ್ಲ, ಅನೇಕ ಜನರಿಗೆ ಸಾಲ ಕೊಡೋರಾಗಿರ್ತೀರ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಾವು ಅನುಸರಿಸಿ ನಡೀತಿದ್ದೀವಿ, ಇನ್ನೂ ನಮಗೆ ಆಶೀರ್ವಾದ ಇಲ್ಲ, ಕೊರತೆ. ಅದಕ್ಕೆ ಕೆಲವರು ಹೇಳ್ತಾರೆ, ನಾನು ಮೊದಲೇ ಚೆನ್ನಾಗಿದ್ದೆ, ಆದರೆ ಈಗ ರಕ್ಷಣೆ ಹೊಂದಿದ್ದೀನಿ, ಅಥವಾ ಈಗ ನಾನು ದೇವ್ರ ವಾಕ್ಯದಲ್ಲಿ ಭಯಭಕ್ತಿ ಉಳ್ಳವ್ರಿಗೆ ಜೀಸತ್ತು ಮಾಡಿದೆ, ಕಷ್ಟ ಕೊರತೆಗಳು ಜಾಸ್ತಿ ಆಯ್ತು ಅಂತ. ಇಲ್ಲ, ನೀವು ಕೇಳಿದಿರಲ್ಲ, ಆಶೀರ್ವಾದ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸ್ತಿರ್ತಾರೆ. ಆ ಮಾರ್ಗದಲ್ಲಿ ಸಮಸ್ಯೆಗಳು, ಕೊರತೆಗಳು ಉಂಟಾಗುತ್ತೆ, ನಿಜ. ನಂಬಿಕೆಗೆ ಆಗ್ತಕ್ಕಂಥ ಪರೀಕ್ಷೆ. ಅದಾದಮೇಲೆ ದೇವರು ಕೊಡ್ತಕ್ಕಂಥ ಆಶೀರ್ವಾದವನ್ನು ಹೊಂದ್ಕೊಳ್ಳುವಾಗ ಅದರಲ್ಲಿ ನೀವು ಎಷ್ಟು ನಂಬಿಗಸ್ತ ನಡ್ಕೋತೀರಾ? ಆ ಕೊರತೆನಲ್ಲಿ ನೀವು ಹೇಗೆ ನಡ್ಕೋತೀರಾ? ಕೊರತೆ ಇಲ್ಲರಿಗೂ ನೀವು ಸಹಾಯ ಕೊಡ್ತೀರಾ? ಕಷ್ಟ ಬಂದಾಗ ನೀವು ಕಷ್ಟದಲ್ಲಿ ಹೇಗೆ ನಡ್ಕೋತೀರಾ? ಕಷ್ಟದಲ್ಲಿರೋರ್ಗೆ ನೀವು ಸಹಾಯ ಮಾಡ್ತೀರಾ? ಕಷ್ಟದಲ್ಲೂ ನೀವು ದೇವ್ರನ್ನ ಮಹಿಮೆ ಪಡಿಸ್ತೀರಾ? ದೇವ್ರನ್ನ ನಂಬಿಕೆ ಇಡ್ತೀರಾ? ಸೊ ಈ ಪರೀಕ್ಷೆಗಳು ಎಲ್ಲರಿಗೂ ಇರುತ್ತೆ. ಈ ಪರೀಕ್ಷೆಗಳನ್ನ ಆದಿ ಹೋದ್ಮೇಲೆ ನೀವು ಬೇಡ್ಕೊಂಡಿರ್ತಕ್ಕಂಥ ಮಾರ್ಗದಲ್ಲಿ ನಿಮ್ಮನ್ನು ಬರುವಾಗ ನಿಲ್ಲಿಸ್ತಕ್ಕಂಥದ್ದು. ಸೊ ಹಾಗಾಗಿ ಆ ಪರೀಕ್ಷೆಯಲ್ಲಿ ನಂಬಿಗಸ್ತ ನಡ್ಕೊಳ್ರಿ, ವಾಕ್ಯದ ಆಶೀರ್ವಾದವನ್ನು ಹೊಂದ್ಕೊಳ್ಳಿ. ಆಮೇನ್. ದೇವರಿಗೆ ಮಹಿಮೆಯಾಗಲಿ, ನಿಮಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ. ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡ್ತಾರೆ. ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನೀವು ವಾಗ್ದಾನ ಮಾಡ್ತಾರೆ, ಮುಂಜಾನೆ ಸಮಯದಲ್ಲಿ ನೀವು ಪ್ರಾಮಿಸ್ ಮಾಡ್ತಾ ಇದ್ದೀರಾ. ನಿಶ್ಚಯವಾಗಿ ನೀವು ಅನೇಕ ಜನರಿಗೆ ಸಾಲ ಕೊಡೋರಾಗಿರ್ತೀರ, ಸಾಲ ತೆಗೆದುಕೊಳ್ಳಲ್ಲ. ಅನೇಕರು ನೀವು ಆಳ್ತೀರಾ, ನಿಮ್ಮನ್ನು ಅವ್ರು ಹಾಳಲ್ಲ ಅಂತ ಹೇಳ್ತೀರಾ. ಯಾವಾಗ ನಿಮ್ಮ ಆಜ್ಞೆಗಳನ್ನ ಅದರಲ್ಲಿ ಭಯಭಕ್ತಿ ಉಳ್ಳವರಾಗಿ ಅದನ್ನು ಅನುಸರಿಸಿ ನಡೆಯುವಾಗ. ಆಮೇನ್. ದೇವರೇ, ನೀವು ಹೇಳಿರೋದು ಮಾತ್ರ ಅಲ್ಲ, ಮಾಡಿದ್ದೀರಾ. ಮಾಡಿದ್ದು ನೀವು ಮಾತು ಹೇಳಿದ್ದು ನಡೆದಿದೆ. ಅದಕ್ಕೆ ಆದಿಯಿಂದನೂ ಸಾಕ್ಷಿ ಇದೆ, ಇವತ್ತು ಸಹ ಜಗತ್ತಿನಲ್ಲಿ ಸಾಕ್ಷಿ ಇದೆ.
ಸೊ ಹಾಗಾಗಿ ಮುಂದೆ ಸಹ ಅದು ನಡೆಯುವಂಥದ್ದಾಗಿರುತ್ತೆ. ಆಮೇನ್. ನಂಬಿಗಸ್ತರಾಗಿ ನಿನ್ನ ಜನರು ನಿನ್ನ ವಾಕ್ಯಕ್ಕೆ, ನಿನ್ನ ಆಜ್ಞೆಗೆ ಭಯಭಕ್ತಿಯಿಂದ ವಿಧೇಯರಾಗಿ ಅದನ್ನು ಅನುಸರಿಸಿ ನಡೆದು ನಿಮ್ಮ ವಾಗ್ದಾನದ ಆಶೀರ್ವಾದವನ್ನು ಸ್ವಂತ ಮಾಡಿಕೊಳ್ಳಿ. ಆಮೇನ್. ನಿಮಗೆ ಮಹಿಮೆ ಆಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸಿ, ಕೊರತೆಗಳು ನೀಗಿಸು. ಆಮೇನ್. ಅಪ್ಪ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತೆ ದೇವರು ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.